ಕಾಂಗ್ರೆಸ್ ಪಾಳೆಯದಲ್ಲಿ ಬೈ ಎಲೆಕ್ಷನ್ ಕಾವು, ಅದರಲ್ಲೂ ಕೂಡ ಟಿಕೆಟ್ ವಿಚಾರ ಕಗ್ಗಂಟಾಗಿಯೇ ಉಳಿದಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆದರೆ ಇನ್ನೂ ಕೂಡ ಟಿಕೆಟ್ ವಿಚಾರ ಗೊಂದಲ ಹಂಗೆ ಇದೆ, ಪೈಪೋಟಿಯೂ ಹಂಗೆ ಇದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಸಮುದಾಯದವರು. ಟಿಕೆಟ್ಗಾಗಿ ರಾಜೀನಾಮೆ ದಾಳವನ್ನ ಜಮೀರ್ ಉರುಳಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ ಜಮೀರ್. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಮಹತ್ವದ ಸಭೆ. ಸುರ್ಜೇವಾಲಾ ಕೂಡ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ರು. ಟಿಕೆಟ್ ಸಿಗದಿದ್ರೆ ಜಮೀರ್ ರಾಜೀನಾಮೆ ಕೊಡ್ತಾರಂತೆ. ಜಮೀರ್ ಅಹಮದ್ ಖಾನ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅವರು ಹೇಳಿದಾರಂತೆ, ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು, ಕೊಡದೆ ಹೋದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಬೈ ಎಲೆಕ್ಷನ್ ಟೆನ್ಷನ್ ಒಂದು ಕಡೆಯಲ್ಲ, ಆದ್ರೆ ಟಿಕೆಟ್ ಕೊಡೋ ಟೆನ್ಷನ್ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ನ ಬಿಗಿ ಹಿಡಿತಾ ಇರುವಂತ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಏನಾದ್ರೂ ಟ್ರಯಲ್ ಅಂಡ್ ಎರರ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಕಷ್ಟ ಆಗುತ್ತೆ ಅನ್ನೋದು ಹಿರಿಯರ ಲೆಕ್ಕಾಚಾರ. ಜಮೀರ್ ರಾಜೀನಾಮೆ ದಾಳಕ್ಕೆ ಮಣೆ ಹಾಕಲಿಲ್ಲ ಕಾಂಗ್ರೆಸ್. ರಾಜೀನಾಮೆ ಹೆಸರಕ್ಕೆ ಸುರ್ಜೇವಾಲಾ ಡೋಂಟ್ ಕೇರ್. ನಿನ್ನೆ ಬಂದಿದ್ರು ಸುರ್ಜೇವಾಲಾ, ನಾನು ಅಧಿಕಾರ ಕೊಡೋಕ್ಕಾಗ್ಲಿ ಕಸಿದುಕೊಳ್ಳೋದಕ್ಕಾಗ್ಲಿ ಬಂದಿಲ್ಲ, ರಾಜೀನಾಮೆ ಕೊಡುವ ಆಸಕ್ತಿ ಇದ್ದರೆ ಕೊಡಬಹುದು, ಕಾಂಗ್ರೆಸ್ ಪಕ್ಷವನ್ನ ಬ್ಲ್ಯಾಕ್ ಮೇಲ್ ಮಾಡಲು ಸಾಧ್ಯ ಇಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಏನು ಸವಾಲ್ ಹಾಕಿದ್ರಲ್ಲ, ಸವಾಲ್ ಅನ್ನೋದಕ್ಕಿಂತಲೂ ಕೂಡ ಒಂದು ಥ್ರೆಟ್ನಿಂಗ್ ಮಾಡಿದ್ರಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಸುರ್ಜೇವಾಲಾ ಹೇಳಿರೋ ಮಾತಿದು, ನಾನು ಅಧಿಕಾರ ಕೊಡೋದಕ್ಕಾಗ್ಲಿ ಅಥವಾ ಕಸಿದುಕೊಳ್ಳೋದಕ್ಕಾಗ್ಲಿ ಬಂದಿಲ್ಲ, ನಿಮಗೆ ಮಂತ್ರಿ ಸ್ಥಾನ ಬೇಡ, ನೀವು ರಾಜೀನಾಮೆ ಕೊಡ್ತೀನಿ ಅನ್ನೋದಾದ್ರೆ ಧಾರಾಳವಾಗಿ ಕೊಡ್ಬೋದು ಅಂತೇಳಿ ಸುರ್ಜೇವಾಲಾ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಹನುಮಂತು ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹನುಮಂತು, ಜಮೀರ್ ಅಹಮದ್ ಖಾನ್ ಅವರು ಯಾಕೆ ಅಷ್ಟೊಂದು ವೈಯಕ್ತಿಕವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದರ ಉಪಚುನಾವಣೆಯನ್ನು ಪರಿಗಣಿಸಿದ್ದಾರೆ? ಹಾಗೆ ಅವರ ಪ್ರಸ್ತಾಪಕ್ಕೆ ಪಕ್ಷದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಬಂದಿದೆ ಹನುಮಂತು? ರಂಜಿತ್, ಕಾಂಗ್ರೆಸ್ ಪಕ್ಷಕ್ಕೆ ಬಾಗಲಕೋಟೆ ಮತ್ತು ದಾವಣಗೆರೆ ಈ ಎರಡೂ ಕ್ಷೇತ್ರಗಳಲ್ಲಿ ಹೋಲಿಕೆ ಮಾಡಿದಾಗ ಬಾಗಲಕೋಟೆಯಲ್ಲಿ ಹೆಚ್ಚು ತಲೆನೋವು ಇದ್ದಂತೆ ಕಾಣಿಸ್ತಾ ಇಲ್ಲ. ಆದ್ರೆ ದಾವಣಗೆರೆಯಲ್ಲಿ ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇದು ಸಾಕಷ್ಟು ಕಗ್ಗಂಟಾಗಿದೆ. ಯಾಕೆ ಅಂತಂದು ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಾಗಿರುವಂತ ಕಾರಣಕ್ಕಾಗಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಶಾಮನೂರು ಶಿವಶಂಕರಪ್ಪನವರಿಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಈಗಲಾದ್ರೂ ನಮಗೆ ಅವಕಾಶ ಕೊಡಿ ಅನ್ನುವಂತಹ ಬೇಡಿಕೆ ಮುಸ್ಲಿಂ ಸಮುದಾಯದಿಂದ ಸಾಕಷ್ಟು ಕೇಳಿ ಬಂದಿದೆ. ಈ ಕಾರಣಕ್ಕಾಗಿನೇ ಒಂದಷ್ಟು ಅನೇಕ ಸುತ್ತಿನ ಸಭೆಗಳು ಕೂಡ ಮಾಡಿದ್ವು. ನಿನ್ನೆ ನಡೆದಂತ ಏನು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ ಎರಡು ಪ್ರಮುಖ ಸಭೆಗಳೇನಿದಾವೆ, ಆ ಸಭೆಗಳಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು, ಪ್ರಮುಖವಾಗಿ ಮೌಲ್ವಿಗಳೆಲ್ಲರೂ ಕೂಡ, ನಮ್ಮ ಧರ್ಮಗುರುಗಳು ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಸಾಕಷ್ಟು ಒತ್ತಡ ಇದೆ, ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ಪಟ್ಟನ್ನು ನಡೆದ್ರು. ಮತ್ತೆ ಒಂದು ಕಡೆಗೆ ಇದೇ ಒಂದು ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಮಣೆ ಹಾಕಬೇಕು, ಟಿಕೆಟ್ ಕೊಡಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಲಿಂಗಾಯತ ಶಾಸಕರು, ಸಚಿವರು ಕೂಡ ಏನೋ ಒಂದಷ್ಟು ಒತ್ತಾಯಗಳನ್ನ ಮಾಡಿದ್ರು. ಈ ಸಭೆಯ ಬಳಿಕ ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತ ಮುಖಂಡರು, ಸಚಿವ ಜಮೀರ್ ಅಹಮದ್ ಅವರಾಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ತನ್ವೀರ್ ಸೇಠ್ ಅವರು ಸೇರಿದಂತೆ ಅಲ್ಪಸಂಖ್ಯಾತರ ಮುಖಂಡರ ಸಭೆಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸಿದ್ರು. ಸಭೆಯನ್ನ ನಡೆಸಿ ಒಂದಷ್ಟು ಉಪಚುನಾವಣೆ ಗೆಲ್ಲಿಕ್ಕೆ ರಣತಂತ್ರವನ್ನು ರೂಪಿಸಬೇಕು, ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ಮಾಡುತ್ತೆ, ನಿಮ್ಮ ಅಭಿಪ್ರಾಯಗಳನ್ನ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಲುಪಿಸ್ತೀವಿ ಅನ್ನಂತ ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ, ಇಲ್ಲ ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದು ಹೇಳಿದ್ರೆ ರಾಜೀನಾಮೆ ಕೊಟ್ಟರು ಕೂಡ ಕೊಡುವಂತ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು ಅನ್ನುವಂತ ಮಾತುಗಳನ್ನ ಈಗ ಮಾಹಿತಿಗೆ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಡುವಂತ ವಿಚಾರ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಕೂಡ ಒಂದಷ್ಟು ತೀಕ್ಷ್ಣವಾಗಿ ಒಂದಷ್ಟು ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನೋಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಪಕ್ಷದ ವಿಚಾರದಲ್ಲಿ ಯಾರು ಕೂಡ ಈ ರೀತಿ ಮಾತುಗಳನ್ನ ಆಡಬಾರದು, ರಾಜೀನಾಮೆ ಕೊಡು, ನಾನಿಲ್ಲಿ ರಾಜ್ಯಕ್ಕೆ ಬಂದಿರುವಂತದ್ದು ಟಿಕೆಟ್ ಆಯ್ಕೆ ವಿಚಾರಕ್ಕೆ ವಿನಃ ಯಾರಿಗೋ ಅಧಿಕಾರಕ್ಕೆ ಕೊಡುವುದಾಗ್ಲಿ ಅಥವಾ ಅಧಿಕಾರದಿಂದ ಕಿತ್ಕೊಳ್ಳೋಕಂತಾಗ್ಲಿ ಆ ಕಾರಣಕ್ಕಾಗಿ ಬಂದಿಲ್ಲ. ಒಂದೊಮ್ಮೆ ನೀವೇನಾದ್ರೂ ರಾಜೀನಾಮೆ ಕೊಡುವಂತ ಆಸಕ್ತಿ ಇದ್ರೆ ಕೊಡಬಹುದು ಅನ್ನುವಂತ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಸೈಲೆಂಟ್ ಆಗಿದ್ದಾರೆ. ಆದಾಗ್ಯೂ ಕೂಡ ಆ ಸಭೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಯಾಕೆ ಅಂತಂದು ಹೇಳಿದ್ರೆ
ಕೇವಲ ಆ ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಕೂಡ ಒಂದಷ್ಟು ಮೌಲ್ವಿಗಳೇನಿದ್ದಾರೆ ಅವರು ಕೂಡ ಒತ್ತಡ ಆಗ್ತಾ ಇರುವಂತ ಕಾರಣಕ್ಕಾಗಿಯೇ ನಮ್ಮ ಅಭಿಪ್ರಾಯವನ್ನ ನಾವು ಹೇಳ್ತಾ ಇದೀವಿ ಅನ್ನೋ ಒತ್ತಾಯಗಳನ್ನು ಹೇಳಿದ್ದಾರೆ. ಆದ್ರೆ ಅಂತಿಮವಾಗಿ ಇವತ್ತು ಸಂಜೆ ಒಂದಷ್ಟು ಅಂತಿಮ ತೀರ್ಮಾನ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಆ ಎರಡೂ ಸಭೆಗಳ ಆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸುರ್ಜಿವಾಲ್ ಅವರು ಕೂಡ ನಗರದ ಖಾಸಗಿ ಹೋಟೆಲ್ ನಲ್ಲಿ ತಡರಾತ್ರಿಯೂ ಕೂಡ ಒಂದಷ್ಟು ಸಭೆಗಳನ್ನ ಮಾಡಿದ್ದಾರೆ. ಆದ್ರೆ ಸಭೆಯನ್ನ ಮಾಡಿ ಅವರವರ ಅಭಿಪ್ರಾಯಗಳು ಯಾವೆಲ್ಲ ಅಭಿಪ್ರಾಯಗಳು ಬಂದಿದಾವೆ ಅವೆಲ್ಲವೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ತಲುಪಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ರಂಜಿತ್, ಅನೇಕ ಸುತ್ತಿನ ಸಭೆಗಳು ಕೂಡ ಮಾಡೋದು. ನಿನ್ನೆ ನಡೆದಂತ ಏನು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ 2 ಪ್ರಮುಖ ಸಭೆಗಳೇನಿದಾವೆ ಆ ಸಭೆಗಳಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು, ಪ್ರಮುಖವಾಗಿ ಮೌಲ್ವಿಗಳೆಲ್ಲರೂ ಕೂಡ, ನಮ್ಮ ಧರ್ಮಗುರುಗಳು ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಸಾಕಷ್ಟು ಒತ್ತಡ ಇದೆ, ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ಪಟ್ಟನ್ನ ನಡೆದ್ರು. ಮತ್ತೆ ಒಂದು ಕಡೆಗೆ ಇದೇ ಒಂದು ಸಂದರ್ಭದಲ್ಲಿ ಶಾಮನೂರ್ ಶಿವಶಂಕರಪ್ಪನವರ ಕುಟುಂಬಕ್ಕೆ ಮಣೆ ಹಾಕಬೇಕು, ಟಿಕೆಟ್ ಕೊಡಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಲಿಂಗಾಯತ ಶಾಸಕರು, ಸಚಿವರು ಕೂಡ ಏನೋ ಒಂದಷ್ಟು ಒತ್ತಾಯಗಳನ್ನ ಮಾಡಿದ್ರು. ಈ ಸಭೆಯ ಬಳಿಕ ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತ ಮುಖಂಡರು, ಸಚಿವ ಜಮೀರ್ ಅಹಮದ್ ಅವರಾಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ತನ್ವೀರ್ ಸೇಠ್ ಅವರು ಸೇರಿದಂತೆ ಅಲ್ಪಸಂಖ್ಯಾತರ ಮುಖಂಡರ ಸಭೆಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಸುರ್ಜಿವಾಲ್ ಅವರು ಸಭೆಯನ್ನ ನಡೆಸಿದ್ರು. ಸಭೆಯನ್ನ ನಡೆಸಿ ಒಂದಷ್ಟು ಉಪಚುನಾವಣೆ ಗೆಲ್ಲಿಕ್ಕೆ ರಣತಂತ್ರವನ್ನು ರೂಪಿಸಬೇಕು, ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ಮಾಡುತ್ತೆ, ನಿಮ್ಮ ಹೈಕಮಾಂಡ್ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಲುಪಿಸ್ತೀವಿ ಅನ್ನಂತ ಮಾತುಗಳನ್ನ ಹೇಳುವಂತ ಸಂದರ್ಭದಲ್ಲಿ ಇಲ್ಲ, ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ರಾಜೀನಾಮೆ ಕೊಟ್ಟರು ಕೂಡ ಕೊಡುವಂತ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು ಅನ್ನುವಂತ ಮಾತುಗಳನ್ನ ಈಗ ಮಾಹಿತಿಗೆ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಡುವಂತ ವಿಚಾರ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಸುರ್ಜಿವಾಲ್ ಅವರು ಕೂಡ ಒಂದಷ್ಟು ತೀಕ್ಷ್ಣವಾಗಿ ಒಂದಷ್ಟು ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನೋಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಪಕ್ಷದ ವಿಚಾರದಲ್ಲಿ ಯಾರು ಕೂಡ ಈ ರೀತಿ ಮಾತುಗಳನ್ನ ಆಡಬಾರದು, ರಾಜೀನಾಮೆ ಕೊಡು, ನಾನಿಲ್ಲಿ ರಾಜ್ಯಕ್ಕೆ ಬಂದಿರುವಂತದ್ದು ಟಿಕೆಟ್ ಆಯ್ಕೆ ವಿಚಾರಕ್ಕೆ ವಿನಃ ಯಾರಿಗೋ ಅಧಿಕಾರಕ್ಕೆ ಕೊಡುವುದಾಗ್ಲಿ ಅಥವಾ ಅಧಿಕಾರದಿಂದ ಕಿತ್ಕೊಳ್ಳೋಕಂತಾಗ್ಲಿ ಆ ಕಾರಣಕ್ಕಾಗಿ ಬಂದಿಲ್ಲ. ಒಂದೊಮ್ಮೆ ನೀವೇನಾದ್ರೂ ರಾಜೀನಾಮೆ ಕೊಡುವಂತ ಆಸಕ್ತಿ ಇದ್ರೆ ಕೊಡಬಹುದು ಅನ್ನುವಂತ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಸೈಲೆಂಟ್ ಆಗಿದ್ದಾರೆ. ಆದಾಗ್ಯೂ ಕೂಡ ಆ ಸಭೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಯಾಕೆ ಅಂತಂದ ಹೇಳಿದ್ರೆ ಕೇವಲ ಆ ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಕೂಡ ಒಂದಷ್ಟು ಮೌಲ್ವಿಗಳೇನಿದ್ದಾರೆ ಅವರು ಕೂಡ ಒತ್ತಡ ಆಗ್ತಾ ಇರುವಂತ ಕಾರಣಕ್ಕಾಗಿಯೇ ನಮ್ಮ ಅಭಿಪ್ರಾಯವನ್ನ ನಾವು ಹೇಳ್ತಾ ಇದೀವಿ ಅನ್ನೋ ಒತ್ತಾಯಗಳನ್ನು ಹೇಳಿದ್ದಾರೆ. ಆದ್ರೆ ಅಂತಿಮವಾಗಿ ಇವತ್ತು ಸಂಜೆ ಒಂದಷ್ಟು ಅಂತಿಮ ತೀರ್ಮಾನ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಆ ಎರಡೂ ಸಭೆಗಳ ಆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸುರ್ಜಿವಾಲ್ ಅವರು ಕೂಡ ನಗರದ ಖಾಸಗಿ ಹೋಟೆಲ್ ನಲ್ಲಿ ತಡರಾತ್ರಿಯೂ ಕೂಡ ಒಂದಷ್ಟು ಸಭೆಗಳನ್ನ ಮಾಡಿದ್ದಾರೆ. ಆದ್ರೆ ಸಭೆಯನ್ನ ಮಾಡಿ ಅವರವರ ಅಭಿಪ್ರಾಯಗಳು ಯಾವೆಲ್ಲ ಅಭಿಪ್ರಾಯಗಳು ಬಂದಿದಾವೆ ಅವೆಲ್ಲವೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ತಲುಪಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ.